ಏನಿದಕ್ಕೆ ಯಾಕಂದರೆ ಕಲರ್ ಯಾಕೆ ಬಂದಿದೆ ಅಂದರೆ ಈ ಥರ ಹಂಚಲ್ಲಿ ಹಿಂಗೆ ಕಾಯಿಸಿದ್ರೆ ಈ ಥರ ಕಲರೇ ಬರುತ್ತೆ ಆಯಿತಾ. ಅಷ್ಟೇ ಇವಾಗ ನೋಡಿರಿ, ನಿಮಗೆ ಕಾಣ್ತಾ ಇದೆ ಇವಾಗಲೇ ನಂದು ಹೇರ್ ಕಲರ್ ಹೇಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಸಾರಿ, ಹೇರ್ ಕಲರ್ ಅಂತೀನಿ, ಕೈಯಲ್ಲಿ ಮೆಹಂದಿ ಕಲಿಸಿರೋದು ಕಲರ್ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಕೈಯಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತಿನ ದಿನ ನಾನು ಮೆಹಂದಿ ಬಗ್ಗೆ ಮಾತಾಡಬೇಕಂತ ಇದ್ದೀನಿ, ಹೇರ್ ಕಲರ್ ಬಗ್ಗೆ. ನಾವು ಯಾವಾಗಲೂ ಮೆಹಂದಿ ನಾಳೆ ಹಚ್ಚಬೇಕು ಅಂತ ಹೇಳಿದ್ರೆ ಇವತ್ತಿನ ದಿನ ನೈಟ್ ಮೆಹಂದಿ ನೆನೆಸಿಟ್ಬಿಟ್ಟು ನಾಳೆ ಬೆಳಗ್ಗೆ ನಾವು ಹಚ್ಕೋತೀವಿ. ಅದರ ಅವಶ್ಯಕತೆಯೇ ಇಲ್ಲ ನಮಗೆ. ಇವಾಗ ದಿಢೀರಂತ ನೆನೆಸ್ಕೊಂಡ್ಬಿಟ್ಟು ದಿಢೀರಂತಲೇ ಹಚ್ಕೊಳ್ಬೋದು. ಆ ಥರದ್ರಲ್ಲಿ ನಾನು ಯಾವ ಥರ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ಒಂದು ಗ್ಲಾಸಲ್ಲಿ ನೀರು ಇಟ್ಕೊಂಡಿದ್ದೀನಿ. ಇದರಲ್ಲಿ ಬಿಸಿ ಆಗೋದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಕುದಿಬೇಕು. ಇದು ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಹೇರ್ ಫಾಲ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಹೇರ್ ಕಲರಿಂಗು, ಮೇಯ್ನ್ ಹೇರ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹೇರ್ ಕಲರು ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಮಾಡೋದು, ಯಾವ ರೀತಿ ಮಾಡೋದು ಅಂತ ಇವಾಗ ನೋಡ್ಕೊಂಡು ಬರೋಣ. ವಿಡಿಯೋ ಕೊನೆಯಲ್ಲಿ ನಾನು ಮೆಹಂದಿ ಕಲಿಸ್ತೀನಿ ಅಲ್ವಾ, ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಒಂದು ಆ್ಯಡ್ ಮಾಡ್ತೀನಿ. ಅದನ್ನು ಯಾರು ಮಿಸ್ ಮಾಡಬೇಡಿ. ಯಾವುದೇ ರೀತಿಯಲ್ಲಿ ವಿಡಿಯೋ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ, ಫುಲ್ ವಿಡಿಯೋ ನೋಡಿ. ಆಗ ಯಾವ ಇಂಗ್ರೀಡಿಯೆಂಟ್ ನಾನು ಹಾಕ್ತೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಸ್ಕಿಪ್ ಮಾಡ್ತಾ ಇದ್ದರೆ ನಿಮಗೆ ನಾನು ಯಾವುದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಗೊತ್ತಾಗೋದಿಲ್ಲ, ಯಾವ್ದು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಮೆಹಂದಿನ ಈ ಥರ ಕಲಿಸಿ ಅಪ್ಲೈ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಕೆಲವ್ರಿಗೆ ವೈಟ್ ಹೇರ್ಸ್ ಇರುತ್ತೆ, ಅದನ್ನು ಮರೆಮಾಚೋದಕ್ಕಾಗಿ ಅವರು ಹೇರ್ ಡೈ ಮಾಡ್ತಾರೆ. ಅಂದರೆ ಮಾರ್ಕೆಟಲ್ಲಿ ಸಿಗೋ ಬ್ಲ್ಯಾಕ್ ಹೇರ್ ಡೈ ಇದೆಲ್ಲ ಅದನ್ನು ಯೂಸ್ ಮಾಡ್ತಾರೆ. ಬಟ್ ಅದಕ್ಕೆ ಕೆಮಿಕಲ್ಸ್ ಸಿಗ್ತವಾದ್ರಿಂದ ಮತ್ತು ಅದರಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತೆ. ನಮ್ಮ ಹೇರ್ಸ್ ತುಂಬ ಡ್ಯಾಮೇಜ್ ಆಗುತ್ತೆ. ಹಾಗೆ ಮತ್ತು ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಮತ್ತು ಇದರಿಂದ ಕೆಮಿಕಲ್ಸ್ ಹಾಕಿರೋದ್ರಿಂದ ಡ್ಯಾಂಡ್ರಫ್ ಕೂಡ ಆಗುತ್ತೆ ಆಯಿತಾ. ಹಾಗಾಗಿ ಮನೆಯಲ್ಲೇ ನ್ಯಾಚುರಲ್ ಆಗಿ ಹೇರ್ ಕಲರ್ ಮಾಡೋದ್ರಿಂದ ಹೇರ್ಸ್ ಗ್ರೋ ಆಗುತ್ತೆ. ಹಾಗೆ ಹೇರ್ ಚೆನ್ನಾಗಿರುತ್ತೆ. ಲಾಂಗ್ ಟೈಮ್ ಕೂಡ ನಮ್ಮ ಹೇರ್ಸ್ ಚೆನ್ನಾಗಿರುತ್ತೆ. ಮತ್ತು ಹೆಲ್ದಿಯಾಗಿ ಕೂಡ ನಮ್ಮ ಹೇರ್ಸ್ ಇರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ನೋಡ್ಕೊಂಡು ಬರೋಣ. ಇವಾಗ ಫಸ್ಟ್ ಇಲ್ಲಿ ಒಂದು ಗ್ಲಾಸಲ್ಲಿ ನೀರು ಇಟ್ಟಿದ್ದೀನಿ ಕುದಿಯೋಕ್ಕಂತ ಹೇಳಿಬಿಟ್ಟು. ಇವಾಗ ಒಂದು 4 ಸ್ಪೂನ್ ಟೀ ಪುಡಿ ಹಾಕಬೇಕು. ಇವಾಗ ಒಂದು 4 ಸ್ಪೂನ್ ಟೀ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನಿವಾಗ ಪ್ರಕಾಶ್ ಟೀ ಪುಡಿ ಹಾಕ್ತಾಯಿದ್ದೀನಿ. ಇದೊಂದು 4 ಸ್ಪೂನ್ ಟೀ ಪುಡಿ ಹಾಕಬೇಕು. ಒಂದು 4 ಸ್ಪೂನ್ ಹಾಕ್ತಾಯಿದ್ದೀನಿ. ಒಂದು 4 ಸ್ಪೂನ್ ಟೀ ಪುಡಿ ಹಾಕಿದ್ದೀನಿ. ಇದು ಇವಾಗ ಚೆನ್ನಾಗಿ ಕುದಿ ಬರಬೇಕು. ಯಾಕಪ್ಪ ಈ ಟೀ ಪೌಡರ್ ನಾನು ಹಾಕ್ತಾಯಿದ್ದೀನಿ ಅಂದರೆ ಲಾಂಗ್ ಟೈಮ್ ಕಲರ್ ಕೊಡುತ್ತೆ. ಇದರಲ್ಲಿ ಈ ಟೀ ಪುಡಿಯಲ್ಲಿ ಲಾಂಗ್ ಟೈಮ್ ಕಲರ್ ಕೊಡೋದಕ್ಕೆ ಈ ಟೀ ಪುಡಿ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಟೀ ಡಿಕಾಕ್ಷನ್ನ ಮಾಡಿಕೊಂಡು ಟೀ ಡಿಕಾಕ್ಷನ್ ಇವಾಗ ಇದನ್ನು ಸೋಸ್ಕೊಳ್ಬೇಕು. ಟೀ ಡಿಕಾಕ್ಷನ್ ಮಾಡ್ತಾಯಿದ್ದೀನಿ. ಹೇರ್ಸ್ ಲೆಂತ್ ನೋಡ್ಕೊಬಿಟ್ಟು ನೀವು ಇದನ್ನು ಮಾಡ್ಕೋಬೇಕಾಗತ್ತೆ. ಡಿಕಾಕ್ಷನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಇದು ನಾನು ಮೀಡಿಯಮ್ ಹೇರ್ಸ್ನವರಿಗೆ ತೋರಿಸ್ತಾ ಇರೋದು. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಿದ್ದೀನಿ.
ನೀಟಾಗಿ ಆ ಕಲರ್ ಬಿಡುವವರೆಗೂ ಒಂದು 5 ನಿಮಿಷ ಕುದಿಸ್ಕೋಬೇಕು. ಈ ಥರ ಮಾಡೋದ್ರಿಂದ ನಮ್ಮ ಹೇರ್ ಬರ್ಗಂಡಿ ಕಲರ್ ಬರುತ್ತೆ, ಹಾಗೆ ಬ್ರೌನ್ ಕಲರ್ ಕೂಡ ಬರುತ್ತೆ. ಆಮೇಲೆ ಇದನ್ನು ಸೋಸ್ಕೊತಾ ಇದ್ದೀನಿ. ಇವಾಗ ನಾನು ಆಫ್ ಮಾಡಿದ್ದೀನಿ. ಇದು ಸೋಸ್ಕೊತಿದ್ದೇನೆ. ಇದನ್ನು ಇವಾಗ ಒಂದು ಗ್ಲಾಸಿಗೆ ಸೋಸ್ಕೊತಾ ಇದ್ದೀನಿ. ಇದನ್ನು ಯಾಕೆ ಸೋಸ್ಕೊಳೋದು ಅಂದರೆ, ಮತ್ತು ಈ ಥರ ಎಲ್ಲ ಪುಡಿ ಪುಡಿ ಇತ್ತು ಅಂದರೆ ನಮಗೆ ಆವಾಗ ನನಗೆ ಹೇರ್ಗೆ ಅಪ್ಲೈ ಮಾಡ್ಕೊಳೋ ಟೈಮಲ್ಲಿ ಪೌಡರ್ ಸಿಗ್ತಂಗಿರುತ್ತೆ. ನನಗೆ ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳಕ್ಕಾಗಲ್ಲ ಹೇರ್ಗೆ. ಅದಕ್ಕೋಸ್ಕರ ಇದನ್ನು ಸೋಸ್ಕೊಂಡ್ಬಿಟ್ಟು ಬರೀ ಡಿಕಾಕ್ಷನ್ ಮಾತ್ರ ತೊಗೊಳ್ಬೇಕು ಅಷ್ಟೇ. ಈಗೊಂದು ರೊಟ್ಟೆ ಹೆಂಚು ತೊಗೊಳ್ಬೇಕು. ಈ ರೊಟ್ಟೆ ಹೆಂಚು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಯಾಕಂದರೆ ಇದು ಕಬ್ಬಿಣ ಆದ್ದರಿಂದ, ಇದು ಕಬ್ಬಿಣ ಅಂಶ ಇರೋದ್ರಿಂದ ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಮುಂದೆ ವಿಡಿಯೋ ಫುಲ್ ನೋಡಬೇಕು ನೀವು, ಆವಾಗ ಯಾಕೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ಯಾಕೆ ಮಾಡ್ತಾಯಿದ್ದೀನಿ ಅಂತ ಮುಂದೆ ಹೇಳ್ತೀನಿ. ಹಂಚಲ್ಲಿ ಈ ಡಿಕಾಕ್ಷನ್ನ ಹಾಕ್ತಾಯಿದ್ದೀನಿ. ಇವಾಗ ನಿಧಾನವಾಗಿ ಹಾಕಬೇಕು. ಇದಕ್ಕೀಗ ಡಿಕಾಕ್ಷನ್ ಹಾಕಿದ್ದೀನಿ. ಹಂಚು ಮೇಲೆ ಡಿಕಾಕ್ಷನ್ ಹಾಕಬೇಕು. ಈಗ ಹಾಕಿದ್ದೀನಿ ಡಿಕಾಕ್ಷನ್ ಹಂಚಲ್ಲಿ. ಇವಾಗ ಸ್ವಲ್ಪ ಇದು ಕುದಿ ಬರಬೇಕು, ಹಂಚೆಲ್ಲ ಕುದಿ ಬರಬೇಕಿದು. ಹಂಚೆಲ್ಲ ಯಾಕಪ್ಪ ಮಾಡಬೇಕು ಅಂದರೆ, ಹೇಳಿದ್ನಲ್ವ, ಲಾಂಗ್ ಟೈಮ್ ಇರಬೇಕು ಕಲರ್ ಹೇರಲ್ಲಿ. ಲಾಂಗ್ ಟೈಮ್ ಬರ್ಗಂಡಿ ಕಲರ್ ಆಗಲಿ ಬ್ರೌನ್ ಕಲರ್ ಆಗಲಿ ಇರಬೇಕು ಅಂತ ಹೇಳ್ಬಿಟ್ಟು. ಹೇರ್ ಕಲರ್ ಅಂತ ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಬೇಕು ನೀವು. ಆವಾಗ ನಮಗೆ ಬರ್ಗಂಡಿ ಕಲರ್ ಹಾಗೆ ಬ್ರೌನ್ ಕಲರ್ ಇರಬೇಕು ಅಂದರೆ ಈ ಥರ ಕಬ್ಬಿಣ ಹಂಚಲ್ಲೇ ಮೆಹಂದಿ ಕಲಿಸ್ಕೋಬೇಕು, ಆಯಿತಾ? ಯಾಕಂದರೆ ನಮಗೆ ಒಂದು 3-4 ತಿಂಗಳು ಕಲರ್ ಇರಬೇಕು ಅಂದರೆ ಈ ಥರ ಮಾಡಲೇಬೇಕು ನೀವು. ಬೇಗ ವೈಟ್ ಹೇರ್ಸ್ ಆಗಬಾರ್ದು ನಮಗೆ ಅಂದರೆ ಈ ಥರ ಮಾಡ್ಕೊಳ್ಬೇಕು. ಬೇಗ ಹೇರ್ಸ್ ವೈಟ್ ಆಗೋಲ್ಲ ಈ ಥರ ಎಲ್ಲ ಮಾಡಿಕೊಂಡ್ರೆ. ಇದು ಕುದೀತಾ ಇರುವಾಗ ನಾವು ಒಂದು 13 ಲವಂಗ ಹಾಕಬೇಕು. ಇದು ಕುದೀತಾ ಇರುವಾಗ 13 ಲವಂಗ ಹಾಕಬೇಕು. ಇದು ಕುದಿ ಬರುವಾಗ ಒಂದು 13 ಲವಂಗ ಹಾಕೊಳ್ಬೇಕು. ಇದಕ್ಕೆ ಒಂದು 7-8 ಲವಂಗ ಇದ್ದರೂ ಸಾಕು. ಆದರೆ ನನ್ನ ಹೇರ್ಗೆ ನಾನು 13 ಲವಂಗ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ. ಇದು ಕುದೀತಾ ಇದೆ ಇವಾಗ. ಇದಕ್ಕೆ ನಾನು ಒಂದು 13 ಲವಂಗ ಹಾಕ್ತಾ ಇದ್ದೀನಿ ಇವಾಗ ನಾನು, ಆಯಿತಾ? ನೀವೊಂದು 7-8 ಹಾಕ್ಕೊಳ್ರಿ ಸಾಕು. ಹಾಂ, 13 ಲವಂಗ ಹಾಕಬೇಕು. ಅದು ಏನಕ್ಕಪ್ಪ ಹಾಕೋತಾ ಇದ್ದೀನಿ ಅಂದರೆ, ಇದು ಕಲರ್ ಕೊಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಹೊಸ ಹೇರ್ಸ್ ಗ್ರೋ ಆಗೋದಕ್ಕೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು ಅಂತ ಲವಂಗ ಹಾಕ್ತಾ ಇರೋದು ಇವಾಗ ನಾನು. ನಮ್ಮ ಹೆಡ್ ಇದೆ ಅಲ್ವಾ, ಇದನ್ನು ಹೇರ್ಸ್ಗೆ ಆ್ಯಕ್ಟಿವಿಟಿ ಅಂದರೆ ನಮ್ಮ ಹೇರ್ಸ್ ಗ್ರೋ ಆಗೋದಕ್ಕೆ, ಆ್ಯಕ್ಟಿವಿಟಿ ಆಗೋಕ್ಕೆ ಈ ಲವಂಗ ಯೂಸ್ಫುಲ್. ಈ ಲವಂಗ ಯೂಸ್ ಮಾಡ್ತೀವಿ ಅಷ್ಟೇ, ಆಯಿತಾ? ಇದ್ರ ಜೊತೆ ಸ್ವಲ್ಪ ಮೆಂತೆಕಾಳು, 1 ಸ್ಪೂನ್ ಮೆಂತೆಕಾಳು ಹಾಕ್ಕೊಳ್ಬೇಕು. ನಾನು ಇದಕ್ಕೆ ಇವಾಗ 1 ಸ್ಪೂನ್ ಮೆಂತೆಕಾಳು ಹಾಕ್ತಾಯಿದ್ದೀನಿ.
ಸ್ಪೂನ್ ಮೆಂತ್ಯಕಾಳು ಹಾಕಿದ್ದೀನಿ. ಇದರಿಂದ ನೆತ್ತಿಗೆ ತಂಪಾಗುತ್ತೆ. ಇದರಿಂದ ಮೆಂತ್ಯಕಾಳು ಹಾಕೋದ್ರಿಂದ ನೆತ್ತಿ ಸ್ವಲ್ಪ ತಂಪಾಗಿರುತ್ತೆ. ಹಾಗೆ ಹೇರ್ ಗ್ಲೋ ಆಗೋದು ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಚೆನ್ನಾಗಿ ಒಂದು 30 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಯಾಕಂದರೆ ಲವಂಗ ಮೆಂತ್ಯ ಅಂಶ ಇರೋದು, ಲವಂಗದ್ದು ಮತ್ತು ಮೆಂತ್ಯ ಅಂಶ ಎಲ್ಲ ಇದಲ್ವ, ಇದರೊಳಗೆ ಬಿಟ್ಕೋಬೇಕು. ಈ ಥರ ಕಲರ್ ಬಂದಿದೆ. ಇವಾಗ ನೋಡಿ, ನಾನು ಏನೂ ಹಾಕಿಲ್ಲ, ಇದನ್ನು ಇಷ್ಟೇ ಹಾಕಿರೋದಲ್ವ, ಆದರೆ ಇದರಿಂದ ಕಲರ್ ನೋಡಿ ಹೇಗೆ ಬಂದಿದೆ, ಕಾಣ್ತಾ ಇದೆಯಾ? ಏನಿದಕ್ಕೆ ಯಾಕಂದರೆ ಕಲರ್ ಯಾಕೆ ಬಂದಿದೆ ಅಂದರೆ ಈ ಥರ ಹಂಚಲ್ಲಿ ಹಿಂಗೆ ಕಾಯಿಸಿದ್ರೆ ಈ ಥರ ಕಲರೇ ಬರುತ್ತೆ, ಆಯಿತಾ? ಈ ಥರ ಕಲರ್ ಹಿಂಗೆ ಬರುತ್ತೆ ನೋಡಿ, ಹಂಚಲ್ಲಿ ಹಿಂಗೆ ಮಾಡಿದ್ರೆ ಈ ಥರ ಕಲರ್ ಬರುತ್ತೆ. ಇನ್ನು ನಾವು ಇದಕ್ಕೆ ಮೆಹಂದಿ ಮಿಕ್ಸ್ ಮಾಡಿಲ್ಲ, ಆದ್ರೂ ಈ ಕಲರ್ ಬಂದಿದೆ ನೋಡಿ, ನಿಮಗೆ ಕಾಣ್ತಾ ಇದೆ ಅಲ್ವಾ? ಇದನ್ನು ಪದೇ ಅಂದರೆ ಒಂದು 15 ದಿನಕ್ಕೆ ಒಂದು ಸತಿ ಹಚ್ಕೋಬೇಕು. 15 ದಿನಕ್ಕೆ ಒಂದು ಸತಿ ಹಚ್ಕೊಂಡ್ರೆ ನಮ್ಮ ಹೇರ್ಸ್ ಬರ್ಗಂಡಿಯಿಂದ ಬ್ಲ್ಯಾಕ್ ಕಲರ್ಗೆ ತಿರುಗುತ್ತೆ. ಅದಕ್ಕೆ ಒಂದು 15 ದಿನ ಅದರಲ್ಲಿ 15 ದಿನಕ್ಕೆ ಒಂದು ಸತಿ ಆದರೆ ನಾವು ತಲೆಗೆ ಈ ಮೆಹಂದಿ ಅಪ್ಲೈ ಮಾಡಬೇಕು. ಬರ್ಗಂಡಿ ಕಲರಿಂದ ಬ್ಲ್ಯಾಕಿಗೆ ತಿರುಗುತ್ತೆ. ಇದಕ್ಕೆ ಯಾವ ಮೆಹಂದಿ ಬೇಕಾದರೆ ನಾವು ಹಾಕ್ಬೋದು. ಇದು ಬೇಕು ಅದು ಬೇಕು, ಲೂಸ್ ಮೆಹಂದಿ ಬೇಕು, ನೂಪರ್ ಬೇಕು, ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಏನೂ ಇಲ್ಲ. ನಾನಿಲ್ಲಿ ರೇಷನ್ ಮೆಹಂದಿ ಬೆಳೆಸ್ತಾ ಇದ್ದೀನಿ. ನಾನು ಅದೆಲ್ಲ ಹೊರಗಡೆ ಇಟ್ಟಿದ್ದೀನಿ, ಇಲ್ಲೇ ಇದೆ. ನನಗೆ ಗೊತ್ತಿದೆ, ನಾನು ಫಸ್ಟ್ ಒಂದು ಸತಿ ವೀಡಿಯೋ ಮಾಡಿದ್ದೆ ಮೆಹಂದಿ ಬಗ್ಗೆನೇ, ಆವಾಗ ರೇಷನ್ ಬಗ್ಗೆನೇ ಹೇಳಿದ್ದೆ. ನಾನು ಈಗಲೂ ಕೂಡ ರೇಷನ್ ಮೆಹಂದಿನೇ ಯೂಸ್ ಮಾಡೋದು. ಅದಕ್ಕೆ ನಾನು ಯಾವಾಗ ಯೂಸ್ ಮಾಡ್ತೀನೋ ಅದನ್ನೇ ನಾನು ನಿಮಗೆ ತೋರಿಸೋದು. ಕಲರ್ ಚೆನ್ನಾಗಿ ಬಂದಿದೆ ನೋಡಿ, ಕಾಣ್ತಾ ಇದೆಯಾ? ನನ್ನ ಹೇರ್ಗೆ ಸ್ವಲ್ಪ ಜಾಸ್ತಿನೇ ಬೇಕು, ಅದಕ್ಕೋಸ್ಕರ ಸ್ವಲ್ಪ ಡಿಕಾಕ್ಷನ್ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಡಿಕಾಕ್ಷನ್ ಸ್ವಲ್ಪ ಹಾಕ್ಕೊಂಡೆ, ಸ್ವಲ್ಪ ಓಲ್ಟ್ ಇತ್ತು, ಅದನ್ನು ಹಾಕ್ಕೊಂಡೆ. ನನ್ನ ಹೇರ್ಸ್ಗೆ ಸಾಕಾಗಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಡಿಕಾಕ್ಷನ್ ಇರೋದು ಹಾಕ್ಕೊಂಡೆ. ಇದು ಕುದಿ ಚೆನ್ನಾಗಿ ಬಂತು, ಅದಕ್ಕೆ ಇವಾಗ ಆಫ್ ಮಾಡಿಕೊಂಡೆ. ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಮೆಹಂದಿ ಆ್ಯಡ್ ಮಾಡಬೇಕು. ಮೆಹಂದಿ ಪೌಡರ್ ಹಾಕ್ತಾಯಿದ್ದೀನಿ. ಇವಾಗ ರೇಷನ್ ತೊಗೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಈ ಥರ ನೀಟಾಗಿ ಕಲಿಸ್ಬೇಕು. ನೀಟಾಗಿ ಕಲಗಿಸ್ಬೇಕು. ಇದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಬೋದು. ಹಾಗೆ ಇದಕ್ಕೆ ಇವಾಗ ಇದಕ್ಕೊಂದು ಬ್ಲೂ ಪ್ಯಾಕೆಟ್ ಒಂದು 2 ಆ್ಯಡ್ ಮಾಡ್ತೀನಿ. ಬ್ಲೂ ಪ್ಯಾಕೆಟು ಇದಕ್ಕೆ ಇವಾಗ ಡಿಕಾಕ್ಷನ್ ಕಮ್ಮಿ ಆಗಿದೆ, ನಾನು ಡಿಕಾಕ್ಷನ್ ಸ್ವಲ್ಪ ಹಾಕ್ಕೊತೀನಿ. ಇದಕ್ಕೆ ಡಿಕಾಕ್ಷನ್ ಹಾಕ್ಲಬೋದು, ಇಲ್ಲ ಅಂದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇವಾಗ ಸ್ವಲ್ಪ ಡಿಕಾಕ್ಷನ್ನೇ ಹಾಕ್ತೇನೆ. ಇದಕ್ಕೆ 2 ಪ್ಯಾಕೆಟ್ ಬ್ರೂ ಹಾಕಬೇಕು, 1 ಪ್ಯಾಕೆಟ್ ಹಾಕಿದ್ದೀನಿ. ಹೀಗೆ 1 ಪ್ಯಾಕೆಟ್ ಹಾಕ್ತೇನೆ. ಬ್ರೂ ಪ್ಯಾಕೆಟ್ 2 ಪ್ಯಾಕೆಟ್, 1 ಹಾಕಿದ್ರೆ ಸಾಕು. ನನಗೆ ಸ್ವಲ್ಪ ಬರ್ಗಂಡಿ ಜಾಸ್ತಿ ಬರಬೇಕಂತ ಹೇಳ್ಬಿಟ್ಟು 2 ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ. ಬ್ರೂ ಪ್ಯಾಕೆಟು ನೀವು ಒಂದೇ ಹಾಕ್ಕೊಂಡಿರ್ಬೇಕಾದ್ರೆ, ನನಗೆ ಬರ್ಗಂಡಿ ಕಲರ್ ಇಷ್ಟ, ಅದಕ್ಕೋಸ್ಕರ ನಾನು ಜಾಸ್ತಿ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಗೆ ಡಿಕಾಕ್ಷನ್ ಹಾಕಿಲ್ಲ, ಅದಕ್ಕೆ ಲಿಂಬು ಆ್ಯಡ್ ಮಾಡ್ತೀನಿ. ನಾನು 1 ಲಿಂಬು ಆ್ಯಡ್ ಮಾಡ್ತೀನಿ. ನಿಮಗೆ ಬೇಕಾದರೆ ಇಷ್ಟು, ನಿಮಗೆ ಅರ್ಧ ಬೇಕಾದರೆ ಅರ್ಧ, ಇಲ್ಲ ಒಂದಾದರೂ ಹಾಕ್ಕೊಳ್ರಿ, ಪರವಾಗಿಲ್ಲ. ನಾನು 1 ಲಿಂಬೆಹಣ್ಣು ಆ್ಯಡ್ ಮಾಡ್ತಾಯಿದ್ದೀನಿ.
ಡ್ಯಾಂಡ್ರಫ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಎರಡು ಪ್ಯಾಕೆಟ್ ಬ್ರೂ ಹಾಕಿದ್ದೀನಿ. ಹಾಗೆ ಮೊಸರು ಆ್ಯಡ್ ಮಾಡ್ಕೊಳೋದಾದ್ರೆ ಮೊಸರು ಆ್ಯಡ್ ಮಾಡ್ಕೊಳ್ಬೋದು. 2 ಪ್ಯಾಕೆಟ್ ಬ್ರೂ ಮಾಡಿದ್ದೀನಿ. ಇವಾಗ ನೀವು ಅರ್ಧಾದ್ರೂ ಹಾಕ್ಬಿಟ್ರೆ ಒಂದಾದ್ರೂ ಹಾಕ್ಬಿಟ್ರೆ ನಾವು ಒಂದು ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಇದೆಲ್ಲ ಹಾಕಿದ್ರೆ ಹೊರಗಡೆ ಕಲರ್ ಜಾಸ್ತಿ ಬರುತ್ತೆ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಆ್ಯಡ್ ಮಾಡ್ತಾ ಇರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಸರು ಹಾಕೋದ್ರಿಂದ ಹೇರ್ಸ್ ಎಲ್ಲ ಶೈನಿಂಗ್ ಬರುತ್ತೆ. ಹಾಗೆ ಲಿಂಬೆ ರಸ ಕೂಡ ಹಾಕ್ಬೋದು. ಈಗ ಹಾಕಿದ್ದೀನಿ ನಾನು. ನಿಂಬೆ ರಸದಿಂದಲೂ ನಿಮಗೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಾನಿಲ್ಲಿ 1 ಲೆಮನ್ ಯೂಸ್ ಮಾಡಿದ್ದೀನಿ. ಓಕೆನಾ ಫ್ರೆಂಡ್ಸ್, ನಮ್ಮ ಹೇರ್ಸ್ ಸ್ಟ್ರಾಂಗ್ ಆಗಬೇಕು, ಹೆಲ್ದಿ ಆಗಬೇಕು. ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ನಮಗೆ ಸಿಗುತ್ತೆ. ಸುಮ್ಮನೆ ನಾವು ದುಡ್ಡು ಕೊಟ್ಟು ತರುವಂಥ ಕಲರಿಂಗ್ ಆಗಿರ್ಬೋದು, ಹೇರ್ ಡ್ರೈ ಆಗಿರ್ಬೋದು, ಹೇರ್ ಲಾಸ್ ಆಗುತ್ತೆ, ಅಂದರೆ ಹೇರ್ ಫಾಲ್ ಆಗುತ್ತೆ, ಮತ್ತು ಹೇರ್ ಲಾಂಗ್ ಟೈಮ್ ಚೆನ್ನಾಗಿ ಇರೋಲ್ಲ. ಈ ಥರ ಮನೆಯಲ್ಲೇ ಹೇರ್ಸ್ಗೆಲ್ಲ ಅಪ್ಲೈ ಮಾಡೋದ್ರಿಂದ ನಮ್ಮ ಹೇರ್ಸ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇರೋದು. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು. ನೋಡೋಣ, ಕೈಯಲ್ಲೇ ನಾನು ಮಿಕ್ಸ್ ಮಾಡ್ತೀನಿ ಹೇಗೆ ಬರುತ್ತೆ. ನಿಮಗೆ ನನ್ನ ಕೈಯಲ್ಲೇ ಕಲರ್ ನಿಮಗೆ ಗೊತ್ತಾಗೋಗುತ್ತೆ ಹೇಗೆ ಬಂದಿದೆ ನನಗೆ ಅಂತ ಹೇಳ್ಬಿಟ್ಟು. ಕಲಿಸ್ಬಿಟ್ಟೆ ನಾನು ನಿಮಗೆ ತೋರಿಸ್ತೀನಿ. ನಾನು ಏನೇ ಮಾಡೋದಾದ್ರೂ ಕರೆಕ್ಟಾಗಿ ಹೇಗೆ ಮಾಡಿ ನಾನು ತೋರಿಸ್ತೀನಿ. ನಿಮಗೆ ಕಲರ್ ಕೂಡ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ಕಾಣಬೇಕು, ಗೊತ್ತಾಗಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ತಲೆಗೆ ಅಪ್ಲೈ ಮಾಡ್ಕೊಳ್ಬೇಕಷ್ಟೇ. ಇವಾಗ ನೋಡಿರಿ, ನಿಮಗೆ ಕಾಣ್ತಾ ಇದೆ ಇವಾಗಲೇ ನಂದು ಹೇರ್ ಕಲರ್ ಹೇಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಹೇರ್ ಕಲರ್ ಅಂತೀನಿ, ಕೈಯಲ್ಲಿ ಮೆಹಂದಿ ಕಲಿಸಿರೋದು ಕಲರ್ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ. ಕೈಯಲ್ಲಿ ಕಾಣ್ತಾ ಇದೆಯಾ? ನೋಡಿದ್ರಾ ಹೇಗೆ ಕಲರ್ ಬರುತ್ತೆ? ಅದಕ್ಕೆ ಹೇಳಿದ್ದು ಹೇರ್ಗೆ ಈ ರೀತಿ ಹಾಕ್ಕೊತ ಹೋಗಬೇಕು ನೀವು. 15 ದಿನಕ್ಕೊಂದು ಸತಿ ಈ ಥರ ಹೇರ್ ಕಲರೆಲ್ಲ ನಿಮಗೆ ಅಪ್ಲೈ ಮಾಡ್ಕೊತ ಹೋದರೆ 15 ದಿನಕ್ಕೊಂದು ಸತಿ ಅದು ತಂತಾನಾಗೇ ಆಮೇಲೆ ಬ್ಲ್ಯಾಕಿಗೆ ತಿರುಗುತ್ತೆ. ಬರ್ಗಂಡಿ ಕಲರಿಂದ ಬ್ಲ್ಯಾಕಿಗೆ ತಿರುಗುತ್ತೆ. ಆಯಿತಾ? ನೋಡಿರಿ, ನಿಮಗೆ ಇದರಲ್ಲಿ ಹಿಂಗೆ ತೋರಿಸ್ತೀನಿ ಕಲರು, ಕೈಯಲ್ಲಿ ಹೆಂಗೆ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್ ಹೇಗೆ ಕಲರ್ ಬಂದಿದೆ, ಕಾಣ್ತಾ ಇದೆಯಾ? ನೋಡಿ ಹೇಗೆ ಕಲರ್ ಬಂದಿದೆ, ಹೌದಾ? ಇವಾಗ ನಾನು ಹೇರ್ಗೆ ಅಪ್ಲೈ ಮಾಡ್ಕೊತೀನಿ, ತೋರಿಸ್ತೀನಿ ಹೇರ್ಗೆ ಹೇಗೆ ಅಪ್ಲೈ ಮಾಡ್ಕೊತೀನಿ ಅಂದೆ. ಮೆಹಂದಿ ಎಲ್ಲ ರೆಡಿ ಆಯಿತು. ನಾನು ಇವಾಗ ತಲೆಗೊಂದು ಅಪ್ಲೈ ಮಾಡ್ಕೊತೀನಿ. ನನ್ನದು ವೈಟ್ ಹೇರ್ಸ್ ಆಗಿದೆ ಇಲ್ಲಿ ನೋಡಿ, ಫ್ರಂಟಲ್ಲಿ ಇಲ್ಲೆಲ್ಲ ನನಗೆ ಹಿಂಗೆ ಜಾಸ್ತಿ ಆಗುತ್ತೆ. ಇದು ಇಷ್ಟೇ ಪ್ಲೇಸಲ್ಲಿ ಜಾಸ್ತಿ, ಅಂದರೆ ಇಲ್ಲಿ ಮಧ್ಯೆ ಮಧ್ಯೆನೂ ಇದೆ, ಆದರೆ ಜಾಸ್ತಿ ಇಲ್ಲೇನೇ ಆಗೋದು. ಅದಕ್ಕೆ ಇವಾಗ ಮೆಹಂದಿ ಅಪ್ಲೈ ಮಾಡ್ತೀನಿ. ಫಸ್ಟು ಬಿಸ್ಕೊಳ್ಬೇಕು. ಸಿಕ್ಕಾಗಿದೆ ಕೂದಲು ನೀಟಾಗಿ ಮಾಡ್ಕೊಳ್ಬೇಕು. ಅಲ್ಲಿ ಮೆಹಂದಿ ಕಲಿಸಿರೋದು ನೋಡಿ ಕಲರ್ ಹೇಗೆ ಬಂದಿದೆ, ನೋಡಿದ್ರಾ? ಅದಕ್ಕೆ ಹೇಳಿದ್ದು, ನೀವು ಒಂದು ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. 15 ದಿನಕ್ಕೊಂದು ಸತಿ ನೀವು ಟ್ರೈ ಮಾಡ್ತಾ ಬರ್ರಿ, ಓಕೆನಾ? ನಾನಿವಾಗ ಮೆಹಂದಿ ಹಚ್ಕೋತೀನಿ. ನಾನಿವತ್ತು ಹೇಗೆ ಹಚ್ಕೊಳೋದಂದರೆ, ಇವಾಗ ಮೆಹಂದಿ ತಲೆ ಹಚ್ಕೊತೀನಿ, ಒಂದು 3 hours ಬಿಡ್ತೀನಿ. 3 hours ಬಿಟ್ಟು ಹೇರ್ ವಾಶ್ ಮಾಡ್ಕೊತೀನಿ. ಹಾಗೆ
ಇವತ್ತು 3 ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡಿಕೊಂಡೆ ಅಂದರೆ ನಾನಿವತ್ತು ತಲೆಗೆ ಶಾಂಪು ಗಿಂಪು ಏನೂ ಹಚ್ಚೋದಿಲ್ಲ. ಬರೀ ನಾರ್ಮಲ್ ವಾಟರಲ್ಲಿ ಹೇರ್ ವಾಶ್ ಮಾಡ್ಕೊತೀನಿ. ಹಾಗೆ ಇವತ್ತು ಫುಲ್ ಹಾಗೆ ಬಿಟ್ಬಿಟ್ಟು ಹೇರ್ ಹೆಂಗೋ ಡ್ರೈ ಆಗುತ್ತೆ. ಮಾರನೇ ದಿವಸ ಏನು ಮಾಡ್ತೀನಿ, ಎಣ್ಣೆ ಇದೆ ಅಲ್ವಾ, ಕೊಬ್ಬರಿ ಎಣ್ಣೆ ತಲೆಗೆ ಒಂದು ಸತಿ ಫಸ್ಟ್ ಎಲ್ಲ ಕಡೆ ಅಪ್ಲೈ ಮಾಡ್ಕೊತೀನಿ. ತಲೆಗೆ ಹಚ್ಕೊಂಡ್ಬಿಟ್ಟು ಆಮೇಲೆ ನನ್ನ ತಲೆಗೆ ಎಣ್ಣೆ ಹಚ್ಚೋದು ಕಡಿಮೆ, ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಮೆಹಂದಿ ಹಚ್ಚಿದಾಗ ಒಂದು ಸತಿ ಎಣ್ಣೆ ಹಚ್ತೀನಲ್ಲ, ಮೆಹಂದಿ ಹಚ್ಚಿದಾಗ ಒಂದು ಸತಿ ಎಣ್ಣೆ ಹಾಕ್ಕೊಂತೀನಿ ತಲೆಗೆ. ಆ ಟೈಮಿಗೆ ಒಂದು 2 ಅವರ್ಸ್ ತನಕ ನಾನು 2 ಅವರ್ಸ್ ಎಣ್ಣೆ ಬಿಟ್ಕೊಂಡ್ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡ್ತೀನಿ ನಾನು. ಓಕೆನಾ? ನೀವು ಅದೇ ರೀತಿಯೇ ಮಾಡಬೇಕು. ಇದು ಹಚ್ಚಿದ ದಿನ ನಾರ್ಮಲ್ ವಾಟರಲ್ಲಿ ಹೇರ್ ವಾಶ್ ಮಾಡ್ಕೊಳ್ಳಿ. ಮಾರನೇ ದಿವಸ ತಲೆಗೆ ಎಣ್ಣೆ ಅಪ್ಲೈ ಮಾಡಿಬಿಟ್ಟೇ ಹೇರ್ ವಾಶ್ ಮಾಡ್ಕೊಳ್ಬೇಕು ನೀವು. ಓಕೆನಾ? ಇಷ್ಟು ನೀಟಾಗಿ ನಾನು ಹೇಳಿದ್ದೀನಿ, ಅದೇ ರೀತಿಯೇ ಫಾಲೋ ಮಾಡ್ತಾ ಹೋಗಿ. ನನ್ನ ಹೇರ್ ಕಲರೇ ನಿಮಗೂ ಕೂಡ ಬರುತ್ತೆ. ಓಕೆನಾ? ನಾಳೆ ಬೇಕಾದ್ರೆ ಎಣ್ಣೆ ಹಚ್ಚಿರ್ತಿರಲ್ಲ ತಲೆಗೆ, ಆವಾಗ ಸೋಪು ಶಾಂಪು ಏನು ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಒಟ್ಟಿನಲ್ಲಿ ತಲೆಗೆ ಎಣ್ಣೆ ಹಚ್ಚಿಬಿಟ್ಟೇ ನೀವು ಹೇರ್ ವಾಶ್ ಮಾಡಬೇಕು. ಆಮೇಲೆ ಎಣ್ಣೆ ಹಚ್ಚಿಬಿಟ್ಟೇ ಹೇರ್ ವಾಶ್ ಮಾಡಬೇಕು. ಇಲ್ಲ ಅಂದರೆ ತಲೆಯಲ್ಲಿ ಕಲ್ಲರ್ ಉಳಿಯಲ್ಲ, ಪಟ್ಟ ಹೋಗುತ್ತೆ. ಅದಕ್ಕೇ ತಲೆಗೆ ಎಣ್ಣೆ ಹಚ್ಚಿನೇ ಇಷ್ಟು ಒತ್ತಿ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಮತ್ತೆ ಕಲರ್ ಬಂದಿಲ್ಲ ಅಂದರೆ ನನಗೆ ಆಡ್ಕೊಳೋದಲ್ಲ. ನಾನು ಹೇಗೆ ಹೇಳಿದ್ದೀನಿ ಅದೇ ರೀತಿ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಓಕೆನಾ ಫ್ರೆಂಡ್ಸ್? ಫಸ್ಟ್ ತಲೆಗೆ ಎಣ್ಣೆ ಹಚ್ಚಿ 2 ಅವರ್ಸ್ ಬಿಡಿ, ಆಮೇಲೆ ತಲೆ ಸ್ನಾನ ಮಾಡಿ, ಅಷ್ಟೇ, ಮುಗಿಯುತ್ತೆ. ನನ್ನ ಹೇರ್ ಇಲ್ಲೆಲ್ಲ ಕಲರ್ ಕಾಣುತ್ತೆ ನೋಡಿದ್ರೆ. ನನ್ನ ಹೇರ್ ಕಲರ್ ಇದೇ ರೀತಿ ಮಾಡ್ಕೊಂಡೆ ನನ್ನ ಹೇರ್ ಕಲರ್ ಬಂದಿರೋದು. ನಾಳೆ ತೋರಿಸ್ತೀನಿ ತಲೆ ಸ್ನಾನ ಮಾಡಿ. ಇಲ್ಲಾಂದರೆ ಇವಾಗ ತಲೆ ಸ್ನಾನ ಮಾಡಿನೇ ಬೇಕಾರೆ ಆವಾಗ ಹೇರ್ ಕಲರ್ ಹೇಗೆ ಬಂದಿರೋದನ್ನು ನಾನು ತೋರಿಸ್ತೀನಿ. ಆಗಿಲ್ಲ ಅಂದರೆ ನಂದು ಹಳೆ ಪಿಕ್ಕೆ ಹಾಕ್ತೀನಿ ನಾನು, ಹೇಗೋ ಕಲರ್ ಇದ್ದಿದ್ದೆ ಹಾಕ್ತೀನಿ ನಾನು. ಓಕೆನಾ ಫ್ರೆಂಡ್ಸ್? ಇವಾಗ ತಲೆಗೆ ಅಪ್ಲೈ ಮಾಡ್ತೀನಿ. ಹಾಗೆ ನಾನು ಹಂಚಲ್ಲೇ ಇಟ್ಕೊಂಡಿದ್ದೀನಿ ಮೆಹಂದಿನ. ಇದು ಚಲೋ ಆಯಿತು. ಕಾಣ್ತಾ ಇದೆಯಾ? ಹಂಚಲ್ಲಿ ಮೆಹಂದಿ ಇಟ್ಟಿದ್ದೀನಿ. ಇದರಲ್ಲೇ ಹಚ್ಕೊತೀನಿ. ನಾನು ಹಂಚಲ್ಲೇ ಇಟ್ಕೊಂಡು ನಾನು ತಲೆಗೆ ಹಚ್ಕೊತಿದ್ದೀನಿ. ನೀವು ಬೇಕಾದರೆ ಯಾವುದಾರ ಬೌಲ್ಗೆಲ್ಲ ಹಾಕೊಂಡು ಬೇಕಾದರೆ ತಲೆಗೆ ಹಚ್ಕೊಳ್ಬೋದು. ನಾನು ಹಂಚಲ್ಲೇ ಹಚ್ಕೊತಿದ್ದೀನಿ. ಹಂಚಿಂದ ಬೇರೆ ಪಾತ್ರೆಗೆ ಅದಕ್ಕೆ ಹಾಕೋಕ್ಕೆ ಹೋಗಿಲ್ಲ, ಹಾಗೆ ಹಚ್ತಾಯಿದ್ದೀನಿ ಅಷ್ಟೇ. ನೋಡುವ ಕಲ್ಲರ್ ಹೇಗೆ ನನಗೆ ನಿಜವಾಗ್ಲೂ ಬರಗಂಡಿ ಅಂದರೆ ತುಂಬ ಇಷ್ಟ. ಬರಗಂಡಿ ಕಲ್ಲರ್ ಕೆಲವ್ರಿಗೆ ಬ್ಲ್ಯಾಕ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಬ್ರೌನ್, ಕೆಲವ್ರಿಗೆ ಬರ್ಗಂಡಿ. ನಮಗೆ ಬರ್ಗಂಡಿನೇ ಇಷ್ಟ. ಕಲರ್ ನಿಮ್ಮ ಕೈಯಲ್ಲೇ ಗೊತ್ತಾಗುತ್ತೆ ನೋಡಿ ಕಲರ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಅಲ್ವಾ? ಈ ಕಲರೇ ಹೇರ್ಗೆ ಬಂದರೆ ಹೇಗೆ ಕಾಣುತ್ತೆ ನೀವೇ ಯೋಚನೆ ಮಾಡಿ. ಹೇಗೆ ಬಂದಿದೆ ನೋಡಿದ್ರಾ? ಓಕೆ, ತಲೆ ಫುಲ್ ಅಪ್ಲೈ ಮಾಡಿಬಿಟ್ಟು ಮತ್ತೆ ನಾನು ಸಿಗ್ತೀನಿ. ಹೇರ್ ಕಲರ್ ಮಾಡ್ಕೊಂಡಿದ್ದೀನಿ. ನಾನೊಂದು 2 ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ಕೊತೀನಿ. ನಾನು ಬಿಸಿಲಿಲ್ಲ ಇಲ್ಲಿ. ಹಳೆ ಫೋಟೋ ಆದರೂ ಹಾಕ್ತೀನಿ. ಹೇಗೂ ಅಂದರೆ ಇದೇ ಹೇರ್ ಕಲರೇ ನಾನು ಮಾಡ್ಕೊಳೋದು ಯಾವಾಗಲೂ. ಹಳೆ ಪಿಕ್ಕಾದರೆ ಹಾಕ್ತೀನಿ. ಇಲ್ಲಾಂದರೆ ಬಿಸಿಲಿತ್ತು ಅಂದರೆ ಇವಾಗ ಹೇರ್ ವಾಶ್ ಮಾಡಿಕೊಂಡು ಹೇರ್ ಡ್ರೈ ಮಾಡಿಕೊಂಡು ನಾನು ಇದೇ ಪಿಕ್ಕೇ ಹಾಕ್ತೀನಿ. ಓಕೆ ಫ್ರೆಂಡ್ಸ್? ಯಾಕಂದರೆ ಬಿಸಿಲಿದ್ರೇ ನಿಮಗೆ ಇದನ್ನು ತೋರಿಸೋದಕ್ಕೆ ಚೆಂದ. ಯಾಕಂದರೆ ಬೆಳಕಲ್ಲಿ ಶೈನಿಂಗ್ ಕಾಣೋದಾಗಲಿ ಕಲರ್ ಆಗಲಿ ಎಲ್ಲ ಚೆನ್ನಾಗಿ ಕಾಣುತ್ತೆ ಬೆಳಕಿದ್ದವಾಗ. ಬಿಸಿಲು ಕಡಿಮೆ ಇದೆ, ಏನು ಮಾಡೋಕ್ಕಾಗುತ್ತೆ. ನೋಡೋಣ, ಈಗ ಹಾಗೆ ಮಾಡ್ತೀನಿ. ಒಟ್ಟಿನಲ್ಲಿ ಈ ಹೇರ್ ಕಲರ್ ನೀವು ಮಾಡ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗಿದೆ ಮಾತ್ರ. ನಿಮಗೆ ಬರ್ಗಂಡಿ ಕಲರ್ ಅಂತೂ ಬೆಂಕಿಯಾಗಿ ಸಿಗುತ್ತೆ, ಇಷ್ಟೇ ಹೇಳಬಲ್ಲೆ ನಾನು. ಓಕೆ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಹಾಗೆ ಇಲ್ಲಿ ತನಕ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಥರನೇ ಒಳ್ಳೊಳ್ಳೆ ಟಿಪ್ ಯಾವುದಾದ್ರೂ ಒಳ್ಳೆ ಟಿಪ್ಸ್ ನಾನು ಹೇಳ್ಕೊತಾನೆ ಬರ್ತೀನಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಹಾಗೆಯೇ ಹೇರ್ ಕಲರ್ ನೋಡಿ, ಲಾಸ್ಟ್ ಒಂದು ಸತಿ ತೋರಿಸ್ತೀನಿ. ಕಲರ್ ಹೇಗೆ ಬಂದಿದೆ ನೋಡಿ ಕೈಯಲ್ಲಿ, ಅಂತ ಇದೆಯಾ? ಓಕೆ ಫ್ರೆಂಡ್ಸ್, ನಮಸ್ಕಾರ. ನೋಡಿ ಕಲರ್. ನಮಸ್ಕಾರ.